ಅದ್ವೈತ ಸಾರ್ವಭೌಮ ಸುಜ್ಞಾನ ಚಕ್ರವರ್ತಿ ಜಗದ್ವಂದ್ಯ ಜಗದ್ಗುರು ಸಿದ್ಧಾರೂಢರನ್ನು ಸದ್ಗುರು ಗುರುನಾಥಾರೂಢರನ್ನು ಎನ್ನ ಹೃನ್ಮಂದಿರದಲ್ಲಿ ಧ್ಯಾನಿಸುತ್ತ ಸೂರ್ಯ ತಪಸ್ವಿ ಸದ್ಗುರು ಶಿವಯೋಗೀಶ್ವರರನ್ನು ದಾಸೋಮೂರ್ತಿ ಸದ್ಗುರು ರೇವಣಸಿದ್ಧ ಶಿವಯೋಗೀಶ್ವರರನ್ನು ವಾಕ್ಸಿದ್ಧಿ ಪುರುಷ ಸಿದ್ದರಾಮ ಶಿವಯೋಗೀಶ್ವರರನ್ನು ಎನ್ನ ಹೃನ್ಮಂದಿರದಲ್ಲಿ ಧ್ಯಾನಿಸುತ್ತ ಕ್ಷೇತ್ರದ ಅಧಿಷ್ಠಾತೃ ದೇವತೆಯಾದ ಕೃಪಾಮಯಿ ಕರುಣಾಮಯಿ ಜಗಜ್ಜನನಿ ಅಂಬಾ ಪರಮೇಶ್ವರಿಯನ್ನು ಎನ್ನ ಹೃನ್ಮಂದಿರದಲ್ಲಿ ಧ್ಯಾನಿಸುತ್ತ ವಿಶ್ವಶಾಂತಿಗಾಗಿ 53ನೇ ಅಖಿಲ ಭಾರತ ವೇದಾಂತ ಪರಿಷತ್ತು ಹಾಗೂ ಸದ್ಗುರು ಅಪ್ಪಾಜಿಯವರ 83ನೇ ವರ್ಷದ ಜಯಂತ್ಯೋತ್ಸವ ತನ್ನಿಮಿತ್ತವಾಗಿ ಹಮ್ಮಿಕೊಳ್ಳಲಾಗಿರುವ ಇಂದಿನ ಯಾವ ಬ್ರಹ್ಮಸಭೆಯ ದಿವ್ಯ ಸಾನ್ನಿಧ್ಯ ಸ್ಥಾನದಲ್ಲಿ ವಿರಾಜಮಾನರಾದ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ವಿಶ್ವ ಕುಟುಂಬಿ ನಿರಾಭಾರಿ ದೇಶಿಕೋತ್ತಮ ಮಾತನಾಡುವ ನಡೆದಾಡುವ ದೇವರೆಂದೇ ಪ್ರಖ್ಯಾತಿಯನ್ನು ಪಡೆದಿರುವ ಶಂಭುಲಿಂಗ ಸ್ವರೂಪಿಗಳಾಗಿರುವ ಸದ್ಗುರು ಅಪ್ಪಾಜಿಯವರ ಅಡಿದಾವರಿಗಳಿಗೆ ಪಡಮಟ್ಟು ಅದೇ ರೀತಿಯಾಗಿ ಇಂದಿನ ಬ್ರಹ್ಮಸಭೆಯ ನೇತೃತ್ವ ಸ್ಥಾನದಲ್ಲಿ ವಿರಾಜಮಾನರಾದ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ವೇದಾಂತ ವಿದ್ವನ್ಮಣಿಗಳಾದ ವಿದ್ಯಾನಂದ ಭಾರತಿ ಅಪ್ಪಂಗಳವರ ಅಡಿದಾವರಿಗಳಿಗೂ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ರಾಮಾನಂದ ಭಾರತಿ ಮಹಾಸ್ವಾಮೀಜಿಯವರ ಅದೇ ರೀತಿಯಾಗಿ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ವೇದಾಂತ ವಿದ್ವನ್ಮಣಿಗಳಾದ ಬಸವಾನಂದ ಭಾರತಿ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ ಅವರಿವರೆನ್ನದೇ ಬ್ರಹ್ಮಸಭೆಯಲ್ಲಿ ಉಪಸ್ಥಿತರಿರುವ ಸಕಲ ಪೂಜ್ಯರ ಹಾಗೂ ಮಾತಾಜಿಯವರ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ ಸದ್ಗುರುದೇವನ ಉಪದೇಶಾಮೃತವನ್ನಾಲಿಸಿ ಪರಮ ಪವಿತ್ರವಾದ ಈ ಮನುಷ್ಯ ಜನ್ಮವನ್ನು ಕಲ್ಯಾಣ ಮಾಡಿಕೊಳ್ಳಬೇಕೆಂಬ ಸದಿಚ್ಛೆಯಿಂದ ಇಲ್ಲಿ ಸಮಾವೇಶಗೊಂಡಿರುವ ಶಿವಸ್ವರೂಪಿಗಳೇ ನಿಮ್ಮೆಲ್ಲರಿಗೂ ಅನೇಕ ವಂದನೆಗಳನ್ನು ಹೇಳುತ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ. ಚಿಂತನೆಗೆ ಅಧಿಕರಣವಾಗಿರತಕ್ಕಂಥ ವಿಷಯ ಶ್ರುತಿ ಪ್ರಸ್ಥಾನವೇ ಎಂದು ಪ್ರಖ್ಯಾತಿಯನ್ನು ಪಡೆದಿರುವ ದಶೋಪನಿಷತ್ತಿನಲ್ಲಿ ಶ್ರೇಷ್ಠವಾಗಿರತಕ್ಕಂಥ ಕೇನೋಪನಿಷತ್ತಿನ 2ನೇ ಖಂಡದ 5ನೇ ಮಂತ್ರವನ್ನ ಆಧಾರವಾಗಿಟ್ಟುಕೊಂಡು ಪೂರ್ವದ ಪೂಜ್ಯರು ನಮಗೆ ತಿಳಿಯಪಡಿಸ್ತಾ ಬಂದರು. ಇಲ್ಲಿ ಶ್ರುತಿ ಭಗವತಿ ಬಹಳ ಸುಂದರವಾಗಿ ನಮ್ಮ ನಿಮ್ಮೆಲ್ಲರಿಗೂ ಉಪದೇಶವನ್ನ ಮಾಡ್ತಾ ಇದ್ದಾರೆ. ಏನು ಅಂದ್ರೆ ನಾವೆಲ್ಲರೂ ಕೂಡ ಸುಂದರವಾಗಿರ್ತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಈ ಮನುಷ್ಯ ಜನ್ಮವನ್ನ ಪಡೆದುಕೊಂಡು ಬಂದಿದ್ದೇವೆ. ಈ ಮನುಷ್ಯ ಜನ್ಮವನ್ನು ಪಡೆದುಕೊಂಡು ಬಂದ ಮೇಲೆ ನಮ್ಮೆಲ್ಲರ ಆದ್ಯ ಕರ್ತವ್ಯ ಏನು, ಈ ಮನುಷ್ಯ ಜನ್ಮ ಎದಕ್ಕೆ ಬಂದದ, ಇದರ ಮುಖ್ಯ ಉದ್ದೇಶ ಏನು ಅನ್ನುವುದನ್ನ ಈ ಮಂತ್ರದಲ್ಲಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಮನುಷ್ಯ ಏನ ಕರ್ತವ್ಯ ಮಾಡಕ್ ಬಂದಿರ್ತಾನ, ಏನ ಕೆಲಸ ಮಾಡಕ್ ಬಂದಿರ್ತಾನ, ಆ ಕೆಲಸವನ್ನ ಸರಿಯಾಗಿ ಅವನು ಮಾಡಿದ ಅಂತಂದ್ರ ಆ ಕೆಲಸಕ್ಕೂ ಸಾರ್ಥಕತೆ ಅದ, ಅವನಿಗೂ ಕೀರ್ತಿ ಬರ್ತದ. ಅವನು ಆ ಕೆಲಸವನ್ನು ಬಿಟ್ಟು ಬೇರೆ ಕೆಲಸ ಮಾಡಿದ ಅಂತಂದ್ರ ಅವನು ಲೋಕದಲ್ಲಿ ಅಕೀರ್ತಿವಂತನಾಗ್ತಾನ. ಅದಕ್ಕೆ ಇಲ್ಲಿ ಉಪನಿಷತ್ ಮಾತೆ ಏನ್ ಹೇಳಿದ್ಲು ಅಂತಂದ್ರ ಇಹ ಚೇದವೇದಿ ತತ ಸತ್ಯಮಸ್ತಿ ನೋ ಚೇದವೇದಿ ಮಹತಿ ವಿನಷ್ಟಿ ಭೂತೇಷು ಭೂತೇಷು ವಿಚಿತ್ಯ ಧೀರಾಃ ಪ್ರೇತ್ಯಸ್ಮಾತ್ ಲೋಕಾತ್ ಅಮೃತಾ ಭವಂತಿ ಅಂತ ಇಲ್ಲಿ ಇಹ ಚೇದ್ ಅವೇದಿ ಅತ ಸತ್ಯಮಸ್ತಿ. ಹೇ ಮನುಷ್ಯನೇ, ಜಂತೂನಾಂ ನರಜನ್ಮ ದುರ್ಲಭಂ ಅಂತ ಶಂಕರ ಭಗವತ್ಪಾದರು ಹೇಳ್ಕೊಂಡು ಬಂದಿದ್ದಾರೆ. ಈ ಯಾವ 84 ಲಕ್ಷ ಜೀವರಾಶಿಗಳಲ್ಲಿ ವಿಚಾರ ಮಾಡಿ ನೋಡಿದ್ರೆ ಅತ್ಯಂತ ಶ್ರೇಷ್ಠವಾದ ಜನ್ಮ ಯಾವುದು ಅಂತಂದ್ರೆ ಮನುಷ್ಯ ಜನ್ಮ. ಈ ಮನುಷ್ಯ ಜನ್ಮಕ್ಕೆ ಯಾಕೆ ಶ್ರೇಷ್ಠತೆ ಇರೋ ಅಂತಂದ್ರ ಶ್ರೇಷ್ಠತೆ ಯಾವಾಗ ಬರ್ತದಂದ್ರೆ ಉಪನಿಷತ್ ಹೇಳ್ತು ಇಹ ಚೇದವೇದಿ. ಇಹ ಅಂತಂದ್ರ ಇಹ ಅಧಿಕೃತ ಮನುಷ್ಯ ಶರೀರೇ. ಈ ಮನುಷ್ಯ ಜನ್ಮದಲ್ಲಿ
ಈ ಶರೀರವನ್ನ ಪಡೆದುಕೊಂಡು ಬಂದಾಗಲೇ ನಾವೇನ್ ಮಾಡಬೇಕು ಅಂತಂದ್ರ ಅವೇದಿ ಅಂದ್ರ ತಿಳಿದುಕೊಳ್ಬೇಕು. ಏನ್ ತಿಳಿದುಕೊಳ್ಬೇಕು ಅಂತಂದ್ರ ನಮ್ಮ ಸ್ವರೂಪವನ್ನ, ನಮ್ಮ ಹೃದಯದಲ್ಲಿ ಇರತಕ್ಕಂತ ಸತ್ಯ ವಸ್ತುವನ್ನ, ಆತ್ಮ ವಸ್ತುವನ್ನ, ಪರಬ್ರಹ್ಮ ತತ್ವವನ್ನ ತಿಳ್ಕೋಬೇಕು. ಆದ್ದರಿಂದ ಇನ್ನೊಂದ್ ಕಡೆ ಹೇಳಿದ್ರೆ ವಿಜ್ಞಾತೆ ಜನ್ಮ ಸಾರ್ಥಕಂ ಅವಿಜ್ಞಾತೆ ಜನ್ಮ ವಿನಷ್ಟಂ ಅಂತ ಹೇಳಿದ್ರು. ನಾವು ಈ ಮನುಷ್ಯ ಜನ್ಮವನ್ನು ಪಡೆದುಕೊಂಡು ಬಂದು ಗುರುವಿಗೆ ಶರಣಾಗತರಾಗಿ ನಮ್ಮ ಸ್ವರೂಪದ ಸಾಕ್ಷಾತ್ಕಾರವನ್ನು ನಾವು ಮಾಡಿಕೊಂಡ್ವಿ ಅಂತಂದ್ರ ಅದಕ್ಕಿಂತಲೂ ಶ್ರೇಷ್ಠವಾದ ಲಾಭ ಇನ್ನೊಂದು ಯಾವುದೂ ಇಲ್ಲ. ಆತ್ಮಲಾಭೋ ಪರಂ ಲಾಭಂ ಅಂತ. ಆತ್ಮಲಾಭದಕ್ಕಿಂತಲೂ ಶ್ರೇಷ್ಠವಾದ ಲಾಭ ಇನ್ನೊಂದಿಲ್ಲ. ಶಿವಾಯ ಜಯ ಮಂಗಲಂ ಜೈ ನಮ ಪಾರ್ವತಿ ಪತಯೇಶ್ವರರ ಮಹಾದೇವ. ಶಂಕರ ಭಗವತ್ಪಾದರು ಕೂಡ ಆತ್ಮಲಾಭಾತ್ ಪರಂ ಲಾಭೋ ನ ವಿದ್ಯತೆ ಅಂತ. ಆತ್ಮಲಾಭಕ್ಕಿಂತಲೂ ಅಂದ್ರ ನಮ್ಮ ಸ್ವಸ್ವರೂಪವನ್ನು ತಿಳಿಯುವುದಕ್ಕಿಂತಲೂ ಹೆಚ್ಚಿನ ಲಾಭ ಇನ್ನೊಂದು ಯಾವುದೂ ಇಲ್ಲ. ಇನ್ನ ಈಗ ಲೌಕಿಕ ಲಾಭವನ್ನು ನಾವು ಏನು ಪಡಿತೀವಲ್ಲ, ಇವು ಮುಖ್ಯ ಅಲ್ಲ, ಇವು ಗೌಣ. ಮುಖ್ಯ ಲಾಭ ಯಾವುದು ಅಂತಂದ್ರ ನಮ್ಮ ಸ್ವಸ್ವರೂಪದ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವುದೇ ಮುಖ್ಯ ಲಾಭ. ಅದನ್ನ ಯಾವಾಗ ಮಾಡ್ಕೋಬೇಕು ಅಂತಂದ್ರ ಯಾವತ್ ಸ್ವಸ್ಥಮಿದಂ ದೇಹಂ ಯಾವತ್ ಮೃತ್ಯುಶ್ಚ ದೂರತಃ ತಾವತ್ ಆತ್ಮಹಿತಂ ಕುರ್ಯಾತ್ ಮರಣಾಂತೆ ಕಿಂ ಕರಿಷ್ಯತಿ ಅಂತ ಇನ್ನೊಬ್ರು ಹೇಳ್ಕೊಂಡು ಬಂದಿದ್ದಾರ. ನಮ್ಮ ಶರೀರ ಸ್ವಸ್ಥ ಇದ್ದಾಗ ನಾವು ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಮೃತ್ಯು ಮುಟ್ಟದ ಮುನ್ನ, ಮುಪ್ಪಿನಿಂದ ಪಡೆಯುವ ಮುನ್ನ ಪೂಜಿಸುವ ನಮ್ಮ ಕೂಡಲ ಸಂಗಮ ದೇವನ ಅಂತ ಬಸವಣ್ಣವ್ರು ಹೇಳ್ಕೊಂಡು ಬಂದಿದಾರ. ಹಂಗೆ ನಾವು ಈ ಮನುಷ್ಯ ಶರೀರವನ್ನು ಪಡೆದಾಗ ನಾವು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡ್ರೆ ಅದೇ ದೊಡ್ಡ ಲಾಭ. ನೋಚೆ ಒಂದು ವೇಳೆ ಇಂಥ ಶ್ರೇಷ್ಠವಾದ ಮನುಷ್ಯ ಜನ್ಮವನ್ನು ಪಡ್ಕೊಂಡು ಬಂದು ನಾವು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಮಹತಿ ವಿನಷ್ಟಿ, ಅದರಂತ ಹಾನಿ ಇನ್ನೊಂದು ಯಾವುದಿಲ್ಲ. ಏನ್ ಹಾನಿ ಅಂತಂದ್ರೆ ಲೋಕದಲ್ಲಿ ನಾವು ರೊಕ್ಕ ರೂಪಾಯಿ ಇತ್ಯಾದಿಗಳನ್ನು ಕಳ್ಕೊಂಡ್ರೆ ದೊಡ್ಡ ಹಾನಿ ಅಂತ ನಾವು ತಿಳ್ಕೊಂಡಿದ್ದೇವಲ್ಲ, ಇದು ದೊಡ್ಡ ಹಾನಿ ಅಲ್ಲ. ದೊಡ್ಡ ಹಾನಿ ಯಾವುದು ಅಂತಂದ್ರ ಈ ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮವನ್ನು ಪಡ್ಕೊಂಡು ಬಂದು ಆತ್ಮ ತತ್ವವನ್ನು ತಿಳ್ಕೊಳ್ಳಿಲ್ಲ ಅಂದ್ರ, ನಮ್ಮ ಸ್ವರೂಪದ ಸಾಕ್ಷಾತ್ಕಾರವನ್ನು ನಾವು ಮಾಡ್ಕೊಳ್ಳದೆ ಹಂಗೆ ಹೋದ್ವಿ ಅಂತಂದ್ರ ಅದೇ ದೊಡ್ಡ ಹಾನಿ ಅಂತ ಹೇಳ್ಕೊಂಡು ಬಂದ್ರು. ಯಚೇದವೇದಿ ತತ ಸತ್ಯಮಸ್ತಿ ನೋಚೇದವೇದೀತ್ ಮಹತಿ ವಿನಷ್ಟಿ ಭೂತೇಶು ಭೂತೇಶು ವಿಚಿತ್ಯ ಧೀರಾಹ. ಇನ್ನ ಧೀರರಾಗಿರ್ತಕ್ಕಂಥವ್ರು ಜ್ಞಾನಿಗಳು ಏನ್ ಮಾಡ್ತಾರೋ ಅಂತಂದ್ರ ಭೂತೇಶು ಭೂತೇಶು ಅಂದ್ರ ಸಕಲ ಸ್ಥಾವರ ಜಂಗಮಾತ್ಮಕ ಸಕಲ ಚರಾಚರ ಪ್ರಾಣಿಗಳಲ್ಲಿ ವಿಚಿತ್ಯ ಅಂತಂದ್ರ ವಿಚಾರ ಮಾಡಿ ಆತ್ಮ ಸಾಕ್ಷಾತ್ಕಾರವನ್ನ ಮಾಡಿಕೊಂಡು ಎಲ್ಲಾ ಭೂತಗಳಲ್ಲಿಯೂ ಕೂಡ ಆ ಆತ್ಮ ತತ್ವವಿದೆ, ಪರಬ್ರಹ್ಮ ವಸ್ತುವೇ ಇದೆ ಅಂತ ಆತ್ಮ ಸಾಕ್ಷಾತ್ಕಾರವನ್ನ ಮಾಡಿಕೊಂಡು ಪ್ರೇತ್ಯ ಅಸ್ಮಾತ್ ಲೋಕ ಅಮೃತಾ ಭವಂತಿ ಅಂತ. ಪ್ರೇತ್ಯ ಅಂತಂದ್ರ ವ್ಯಾವೃತ್ಯ ಅಂತ ಶಂಕರಾಚಾರ್ಯ ಹೇಳಿದಾರ. ವ್ಯಾವೃತ್ಯ ಅಂದ್ರ ಅವಿದ್ಯ, ಅಹಂಕಾರ, ಮಮಕಾರ ಎಂಬ ಈ ಯಾವ ಗ್ರಂಥಿ ಇದೆ, ಈ ಅವಿದ್ಯಾ ಲೋಕದ ಇದರಿಂದ ಅವನು ಏನ್ ಮಾಡ್ತಾನೋ ಅಂತಂದ್ರೆ ಇದನ್ನ ದಾಟಿ
ಪ್ರೇತ್ಯ ಸ್ಮಾತ್ ಲೋಕಾತ್ ಅಮೃತಾ ಭವಂತಿ. ಅವನು ಬ್ರಹ್ಮ ಸ್ವರೂಪನೇ ಆಗ್ತಾನೆ. ಸ ಯೋ ವೈ ತತ್ ಪರಮಂ ಬ್ರಹ್ಮ ಬ್ರಹ್ಮವೇ ಬ್ರಹ್ಮೈವ ಭವತಿ ಅಂದ ಹಾಗೆ ಆತ್ಮ ತತ್ವವನ್ನು ತಿಳ್ಕೊಂಡು ಅವನು ಆ ಪರಬ್ರಹ್ಮ ಸ್ವರೂಪನೇ ಇದ್ದಾನೆ, ಆ ಪರಬ್ರಹ್ಮ ಸ್ವರೂಪನೇ ಆಗ್ತಾನೆ ಅಂತ ಶ್ರುತಿ ಭಗವತಿ ನಮ್ಮೆಲ್ಲರಿಗೂ ಕೂಡ ಉಪದೇಶವನ್ನ ಮಾಡ್ತಾ ಇದ್ದಾಳೆ. ಪುಣ್ಯಾತ್ಮರೇ, ಆದ್ದರಿಂದ ನಾವು ಇಂತಹ ಶ್ರೇಷ್ಠವಾದ ಮನುಷ್ಯ ಜನ್ಮವನ್ನು ಪಡೆದುಕೊಂಡು ಬಂದು ಸದ್ಗುರುನಾಥನ ಸನ್ನಿಧಿಗೆ ಹೋಗಿ ಅವನ ಸೇವಾದಿಗಳನ್ನ ಮಾಡಿ ಅವನ ಕೃಪೆಯಿಂದ ಆತ್ಮತತ್ವವನ್ನು ತಿಳಿದುಕೊಂಡು ಆ ಪರಬ್ರಹ್ಮ ಸ್ವರೂಪರೇ ಆಗೋಣ. ಅಂತ ಸದ್ಬುದ್ಧಿಯನ್ನ ಸದ್ಗುರು ಅಪ್ಪಾಜಿಯವರು ನಿಮ್ಮೆಲ್ಲರೂ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನನ್ನ ವಾಕ್ಯವನ್ನ ಸದ್ಗುರುನಾಥನ ಸನ್ನಿಧಾನದಲ್ಲಿ ಸಮರ್ಪಿಸುತ್ತೇನೆ. ಹರಿ ಓಂ ತತ್ಸತ್.